ನಮಸ್ತೆ, ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ಕಾಳು ಮೆಣಸಿನ ಕೃಷಿಯಲ್ಲಿ ಮುಖ್ಯವಾದಂತಹ ಒಂದು ವಿಚಾರವನ್ನ ನಾನು ಹೇಳಕ್ಕೆ ಬಯಸಿದ್ದೇನೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದೊಂದು ಸತ್ತ ಕಾಳು ಮೆಣಸಿನ ಬಳ್ಳಿ. ನೋಡಿ, ಎಲೆಗಳೆಲ್ಲ ಈ ರೀತಿ ಒಣಗಿದೆ. ಸೊ ಇಂಥ ಕಾಳು ಮೆಣಸಿನ ಬಳ್ಳಿಗಳನ್ನ ಏನ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್ ಆಗಿರುವಂತ ವಿಚಾರ, ಏನು ದೊಡ್ಡದಲ್ಲ. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾವು ಬೆಂಕಿ ಉರಿಸ್ಬಿಟ್ಟು ಇದನ್ನ ಭಸ್ಮ ಮಾಡಿಬಿಡ್ಬೇಕು ಅಷ್ಟೇ. ಅದು ನಾವು ತಗೊಳ್ತಾ ಇರುವಂತ ಒಂದು ಆಕ್ಷನ್. ಸೊ ನಿಮ್ಮ ಅನುಭವಗಳನ್ನ ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಯಾವ ರೀತಿಯಲ್ಲಿ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತೇಳಿ. ಸೊ ನಮ್ಮ ಕರ್ನಾಟಕದಲ್ಲಿರುವಂತಹ ತುಂಬಾ ಜನ ಕಾಳು ಮೆಣಸಿನ ಕೃಷಿಕರು ಇರ್ಬೋದು, ಆದ್ರೆ ಕೂಡ ಈ ಒಂದು ಆಕ್ಷನ್ ತಗೊಳ್ಳೋದಿಲ್ಲ ಇದರ ಬಗ್ಗೆ. ಕೆಲವು ಸರ್ತಿ ನಾವು ತೋಟದಲ್ಲಿ ಹಾಗೆ ಬಿಟ್ಟು ಬಿಡ್ತೇವೆ. ಸೊ ಹಾಗೆ ಬಿಟ್ಟ ತಕ್ಷಣ ಏನಾಗುತ್ತೆ, ಇದರಲ್ಲಿ ಇರುವಂತಹ ಈ ಫಂಗಸ್ ಅಥವಾ ಈ ರೋಗಗಳು ಇನ್ನೊಂದು ಬಳ್ಳಿಗೆ ಹಬ್ಬುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ, ಅದನ್ನ ತಪ್ಪಿಸ್ಲಿಕ್ಕಾಗಿ ಇದನ್ನ ಪೂರ್ತಿ ನಾವು ತೆಗೆದು ಇಲ್ಲಿ ಕೆಳಗಡೆ ಹಾಕಿ ಗೋಣಿಯಲ್ಲಿ ಹಾಕಿ ಇದನ್ನ ಹೊರಗಡೆ ತಗೊಂಡು ಹೋಗ್ಬೇಕು. ನಮ್ಮ ಈ ಕಂಪ್ಲೀಟ್ ನಮ್ಮ ಕಾಳು ಮೆಣಸಿನ ತೋಟದಿಂದ ಹೊರಗಡೆ ಹೋಗಬೇಕು. ಸೊ ಈ ವಿಡಿಯೋವನ್ನು ಯಾರು ನೋಡ್ತೀರಾ, ನೀವೆಲ್ಲ ಇದನ್ನ ಪಾಲಿಸ್ತೀರಾ, ನಿಮ್ಮ ತೋಟದಲ್ಲಿ ಕೂಡ ಇದನ್ನ ಮಾಡಿಬಿಟ್ಟು ನಮ್ಮ ಕೃಷಿಯನ್ನ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತೀರಾ. ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಕಾಳು ಮೆಣಸಿನ ಕೃಷಿಕರಾಗ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇದೆಲ್ಲ ನಾವು ಹಲವಾರು ನಮ್ಮ ಕೃಷಿಕ ದಿಗ್ಗಜರಿದ್ದಾರೆ. ಸುರೇಶ್ ಬಲ್ನಾಡ್ ಇರ್ಬೋದು, ಅರವಿಂದ ಭಟ್ ಮುಲಂಕಚಿ ಇರ್ಬೋದು, ಅಥವಾ ನಮ್ಮ ಅನಂತಣ್ಣ ಇರ್ಬೋದು, ಅಥವಾ ಅಜಿತ್ ಪ್ರಸಾದ್ ರೈ ಇರ್ಬೋದು. ಸೊ ಇಂತಹ ದಿಗ್ಗಜರ ಹತ್ರ ಹಲವು ವಿಚಾರಗಳಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ನಮ್ಮ ತೋಟದಲ್ಲಿ ಕೂಡ ನಾವು ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ನೋಡಿ, ನಮ್ಮ ತೋಟದಲ್ಲಿ ಈ ರೀತಿ ಬಳ್ಳಿಗಳಿವೆ. ನೋಡಿ, ಎಲ್ಲ ಬಳ್ಳಿಗಳು ಚೆನ್ನಾಗಿ ಹಬ್ಬಿವೆ. ನೋಡಿ, ಈ ರೀತಿ ಬಳ್ಳಿಗಳು ಬರಲಿಕ್ಕೆ ಕಾರಣ ಇಂಥ ದಿಗ್ಗಜರ ಮಾರ್ಗದರ್ಶನ. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿ ಹಬ್ಬಿದೆ. ನೋಡಿ, ಎಷ್ಟು ಗ್ರೀನರಿ ಬಂದಿದೆ, ಹಸಿರಾಗಿ ಬಂದಿದೆ, ಹಾಗೆ ಎಗೆಗಳು ಬಂದಿದೆ. ಸೊ ಈ ರೀತಿಯ ತೋಟವನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ಅಂತ ಸಂದರ್ಭದಲ್ಲಿ ಇಂಥದನ್ನು ಕೂಡ ತುಂಬಾ ಕೇರ್ಫುಲ್ ಆಗಿ ನಾವು ಆಕ್ಷನ್ ತಗೊಳ್ಬೇಕು ಅಂತೇಳಿ ನಮಗೆ ಹೇಳಿದ್ದಾರೆ. ಸೊ ನಾನಿವತ್ತು ಇದನ್ನ ತೋರಿಸ್ಕೊಡ್ತಾ ಇದ್ದೀನಿ ಪ್ರಾಕ್ಟಿಕಲ್ ಆಗಿ ನಮ್ಮ ತೋಟದಲ್ಲಿ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ, ಬಳ್ಳಿಯನ್ನ ಕಟ್ ಮಾಡಿ ತೆಗೆಯೋದಿದು. ಇದಕ್ಕೆ ಇನ್ನೂ ಸಹ ಜೀವ ಇದೆ ಸ್ವಲ್ಪ, ಆದರೆ ಇದಿನ್ನು ಬದುಕುವಂತ ಲಕ್ಷಣ ಇಲ್ಲ. ಸೊ ಇದನ್ನೆಲ್ಲ ಕಟ್ ಮಾಡಿ ತೆಗೆಯೋದು. ನೋಡಿ, ಈ ರೀತಿಯಲ್ಲಿ ತೆಗೆಯೋದು. ಇದನ್ನು ನಾನು ಕೆಳಗಡೆ ಗೋಣಿ ಚೀಲಗಳನ್ನು ಹಾಕೊಂಡಿದ್ದೀನಿ, ಯಾಕಂದ್ರೆ ಎಲೆಗಳೆಲ್ಲ ಬೀಳುತ್ತೆ ಅಲ್ಲ. ಸೊ ಯಾವ ಎಲೆಗಳನ್ನು ಕೂಡ ಇಲ್ಲಿ ಮಣ್ಣಲ್ಲಿ ಬಿಟ್ಟು ಹೋಗ್ಲಿಕ್ಕಿಲ್ಲ. ನಾವೆಲ್ಲ ತೆಗೆದು ಬಿಟ್ಟು ಹೊರಗಡೆ ತಗೊಂಡೋಗ್ತೀವಿ. ಎಲ್ಲ ಬೀಳ್ತಾ ಇದೆ ನೋಡಿ ಇಲ್ಲೆಲ್ಲ. ನಾನೀಗ ಮೇಲೆ ಹತ್ತು ಬಿಟ್ಟು ಮತ್ತೆ ಎಲ್ಲ ತೆಗಿತೇನೆ. ನಾವು ಹಗ್ಗ ಕಟ್ಟಿದ್ದೇವೆ ಇದಕ್ಕೆಲ್ಲ. ಸೊ ಹಗ್ಗ ಕಟ್ಟಿದ್ರಿಂದಾಗಿ ನಾನು ಮೇಲೆ ಹತ್ತಬೇಕಾಗಿ ಬರುತ್ತೆ. ನೋಡಿ, ರೀತಿಯಲ್ಲಿ ಕಟ್ ಮಾಡೋದು. ಬೇರು ಸಮೇತ ನಾನು ತೆಗಿತಾ ಇದ್ದೇನೆ. ರೋಗಗಳು ಬೇರಿಂದ ಇರುತ್ತೆ, ಅಥವಾ ಕಾಂಡದಲ್ಲಿ ಇರ್ಬೋದು, ಅಥವಾ ಎಲೆಗಳಲ್ಲಿ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ಸಹ ಇದನ್ನೆಲ್ಲ ನಾವು ಕೊಂಡೋಗಿ ಬಿಸಾಡಲಿಕ್ಕಿದೆ. ನೋಡಿ, ಬೇರುಗಳೆಲ್ಲ ಸತ್ತಿವೆ. ಜೀವ ಇರ್ಬೋದು ಸ್ವಲ್ಪ, ಆದರೂ ಕೂಡ ಬೇರುಗಳು ಸತ್ತಿರುವುದರಿಂದಾಗಿ ಇನ್ನಿನ್ನು ಬದುಕುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ. ನೋಡಿ, ಎಲ್ಲ ಇದಕ್ಕೆ ಹಾಕಿ ಆಯಿತು. ಎಲ್ಲ ಎಲೆಗಳನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇವೆ ನಾವು. ಒಂದೇ ಒಂದು ಎಲೆಯನ್ನು ಕೂಡ ಇಲ್ಲಿ ಬಿಡಲಿಕ್ಕಿಲ್ಲ ನಾವು. ಯಾವ ಎಲೆಯಲ್ಲಿ ರೋಗ ಉಂಟು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಕಾಣೋದಿಲ್ಲ. ರೋಗಗಳು ನಮಗೆ ಕಾಣೋದಿಲ್ಲ ಅಲ್ಲ, ಈ ಫಂಗಸ್ಸು ನಮಗೆ ಕಾಣೋದಿಲ್ಲ. PT ಭಟ್ ಇರ್ಬೋದು, ಸುರೇಶ್ ಚಂದ್ರ ಇರ್ಬೋದು, ಈ ರೀತಿ ಹಲವು ಕೃಷಿಕರಿದ್ದಾರೆ. ಎಲ್ಲರ ಹೆಸರನ್ನ ನಾನೀಗ ಹೇಳೋಕ್ಕಾಗುತ್ತಾ ಇಲ್ಲ, ಸಣ್ಣ ವಿಡಿಯೋ ಆಗಿರೋದ್ರಿಂದಾಗಿ. ಮುಂದೆ ಹಲವು ಕೃಷಿಕರನ್ನ ನಾವು ಭೇಟಿ ಮಾಡಿಕೊಂಡು ಹಲವು ವಿಚಾರಗಳನ್ನ ತಿಳಿಸುವಂತ ಒಂದು ಪ್ರಯತ್ನವನ್ನ ನಮ್ಮ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ಲಿಕ್ಕೆ ಕೂಡ ಇದ್ದೇವೆ. ಇವತ್ತು ನಮ್ಮ ತೋಟದಲ್ಲಿ ಇದ್ದೇವೆ ನಾವು. ಸಾಮಾನ್ಯವಾಗಿ ನಾವು ತೋಟದಲ್ಲಿ ಒಂದು 15 ದಿವಸಕ್ಕೆ ಒಂದು ಬಾರಿ ಆದ್ರೂ ಒಂದು ರೌಂಡ್ ಹೋಗುವಾಗ ಎಲ್ಲ ಈ ಬಳ್ಳಿಗಳನ್ನ ತಗೊಂಡೋಗಿ ಆ ಕಡೆ ಬಿಸಾಡ್ತೇವೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿ ತಗೊಳ್ಬೇಕಾಗ್ತದೆ ಇದರ ಬಗ್ಗೆ ವಿಚಾರಗಳನ್ನ. ಯಾಕಂದ್ರೆ ಮಳೆಗಾಲದಲ್ಲಿ ಈ ಫಂಗಸ್ಗಳು ಅಟ್ಯಾಕ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ
ನಾವು ಇಮಿಡಿಯೇಟ್ಲಿ ಇದನ್ನು ಕಟ್ ಮಾಡಿ ಸೋಲಾರ್ ಡ್ರೈಯರ್ ಒಳಗಡೆ ಹಾಕಿ ಅದನ್ನು ಒಣಗಿಸ್ಬಿಟ್ಟು ಮತ್ತೆ ಬರ್ನ್ ಮಾಡ್ಬೋದು. ಅದೊಂದು ಸುಲಭವಾದಂಥ ಮೆಥಡ್ ಕೂಡ. ಅಂತೂ ನಾವು ಬೇರೆಯವರ ತೋಟಕ್ಕೆ ಹಾಕುವುದಲ್ಲ ಅಥವಾ ನೀರಿಗೆ ಇದನ್ನು ಬಿಟ್ಬಿಡುವುದಲ್ಲ, ಅಂಥ ಕೆಲಸಗಳನ್ನು ನಾವು ಮಾಡಬಾರ್ದು. ಯಾಕಂದರೆ ಅದು ಬೇರೆಯವರ ತೋಟಕ್ಕೆ ಹೋಗಿ ಮತ್ತೆ ನಮ್ಮ ತೋಟಕ್ಕೆ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ನೋಡಿ, ಈ ರೀತಿಯಲ್ಲಿ ತೆಗೆಯುವುದು ಇದೆಲ್ಲನೆಲ್ಲ. ನೋಡಿ, ಈ ರೀತಿ ಕಟ್ ಮಾಡಿ ತೆಗೆಯುವುದು. ಪೂರ್ತಿ ಬಳ್ಳಿಗಳನ್ನು ತೆಗಿಬೇಕು, ಬೇರು ಸಮೇತ ಇದನ್ನು ತೆಗಿಬೇಕು. ನೋಡಿ, ಬೇರು ಸತ್ತಿದೆ ಇದು. ಇದನ್ನು ತೆಗೆದು ಗೋಣಿಗೆ ತುಂಬಿಸ್ತಾ ಇದ್ದೇನೆ ಈ ರೀತಿಯಲ್ಲಿ. ನೋಡಿ, ನೋಡಿ, ಇದು ರೋಗದಿಂದ ಸತ್ತದಲ್ಲ, ಅಡಿಕೆ ಮರ ಬೀಳುವಾಗ ಸೈಡಿಂದ ಈ ರೀತಿಯಲ್ಲಿ ಕಟ್ಟಾದದ್ದು. ಸೊ ಬೇರೆ ಬೇರೆ ಕಾರಣಗಳು ಇರಬಹುದು, ಆದರೆ ನಾವು ಅದನ್ನು ಪರಿಗಣನೆಗೆ ತೆಗೆಯದೆ ಯಾವ ಕಾರಣದಿಂದ ಅಂತೇಳಿ ಎಲ್ಲ ಬಳ್ಳಿಗಳನ್ನು ಕೂಡ ನಾವು ತೋಟದಿಂದ ಸಾಗಿಸಬೇಕು. ನೋಡಿ, ಮಕ್ಕಳು ಕೂಡ ನಮ್ಮೊಂದಿಗೆ ಸಾಥ್ ಕೊಟ್ಟಿದ್ದಾರೆ, ಅವರು ಕೂಡ ಇಂಟ್ರೆಸ್ಟಲ್ಲಿ ತೆಗಿತಾ ಇದ್ದಾರೆ. ನೋಡಿ, ಈ ಎಲೆಗಳನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದಾನೆ ನಮ್ಮ ವೇದಾಂತ. ನೋಡಿ, ಇದಕ್ಕೆ ಹಾಕು, ಇದಕ್ಕೆ ಹಾಕು. ನೋಡಿ, ಅವಳು ತೆಗಿತಾ ಇದ್ದಾಳೆ. ನೋಡಿ, ಸೊ ಮಕ್ಕಳಿಗೆ ಸಹ ಇದು ತಿಳಿಯುತ್ತೆ ಅಂತ ಹೇಳಿ ನಾನು ಅವರನ್ನು ಕರ್ಕೊಂಡು ಬಂದದ್ದು ತೋಟಕ್ಕೆ. ಅವರ ಜೊತೆಗೆ ಸೇರಿಕೊಂಡು ಒಂದು ವಿಡಿಯೋ ಮಾಡುವ ಅಂತೇಳಿ. ತೆಗಿರಿ ತೆಗಿರಿ ಮಕ್ಕಳೇ, ತೆಗಿರಿ, ಎಲ್ಲ ತೆಗಿರಿ. ಹಾಂ, ನೋಡಿ, ಎಲ್ಲಿ ಇದು ಏನಕ್ಕ ಬೇರು ಸತ್ತಿದೆ ಇದು. ಹಾಂ, ನಾವೀಗ ತೋಟಕ್ಕೆ ಬಾರದೆ ಈ ಬಳ್ಳಿಗಳನ್ನು ತೆಗೀಲಿಕ್ಕೆ 1-2 ತಿಂಗಳಾಯಿತು. ಇವತ್ತು ತೆಗಿಯುವ ಅಂತೇಳಿ ಆಯಿತು, ನೆನಪಾಯಿತು, ತೆಗೆದು ಬಿಡ್ತಾ ಇದ್ದೇವೆ ಈಗ ಈ ರೀತಿಯಲ್ಲಿ. ನೋಡಿ, ನಾನೆಲ್ಲ ಇಲ್ಲಿ ತಂದು ಹಾಕಿದ್ದೇನೆ. ಈ ಕಾಳು ಮೆಣಸಿನ ಬಳ್ಳಿಗಳನ್ನು ಒಣಗಿದ್ದೆಲ್ಲ ಇಲ್ಲಿ ತಂದು ಹಾಕಿ ಆಯಿತು. ಸ್ವಲ್ಪ ನೀರು ಕೂಡ ಹತ್ತಿರದಲ್ಲಿ ಇಟ್ಟಿದ್ದೇನೆ, ಇಲ್ಲಾಂದರೆ ಬೆಂಕಿ ಹೊರಗಡೆ ಹೋದರೆ ಅಂತೇಳಿ ಹಾಕಿದ್ದೇನೆ. ಅದು ಇಲ್ಲಿ ವಿಶಾಲವಾದಂಥ ಒಂದು ಜಾಗೆಯಲ್ಲಿ ಹಾಕಿದ್ದೇನೆ. ಈಗ ಎಲ್ಲ ಬರ್ನ್ ಆಗ್ತಾ ಇದೆ. ನೋಡಿ, ಚೆನ್ನಾಗಿ ಬರ್ನ್ ಆಗಲಿದ್ದು 5 ನಿಮಿಷ ತಗೊಳತ್ತೆ. ಈ ರೀತಿಯಲ್ಲೇ ಮಾಡಬೇಕು. ಇದು ಕಂಪ್ಲೀಟಾಗಿ ರಸ್ಟ್ ಆಗಿ ಹೋಗುತ್ತೆ ಇಲ್ಲಿ. ಸೊ ಏನೋ ಈ ಫಂಗಸ್ಗಳಿವೆ ಎಲ್ಲ ಸತ್ತೋಗ್ಬಿಡ್ತದೆ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಸೊ ಈ ರೀತಿಯಲ್ಲಿ ನಾವೊಂದು ಆ್ಯಕ್ಷನ್ ತಗೊಳ್ಬೇಕು. ಒಂದು ನೀರು ಹಾಕ್ತೇನೆ ನಾನು. ಜಾಸ್ತಿ ಬೆಂಕಿ ಉರಿಯುವ ಲಕ್ಷಣ ಇದ್ದರೆ ಈ ರೀತಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಹತ್ತಿರ ನೀರು ಕೂಡ ಇಟ್ಕೊಳ್ಬೇಕು. ಈ ಬೇಸಿಗೆಗಾಲದಲ್ಲಿ ಎಲ್ಲ ನಾವು ತುಂಬ ಕೇರ್ಫುಲ್ಲಾಗಿ ಬೆಂಕಿ ಉರಿಸುವಂಥ ಕೆಲಸಗಳನ್ನು ಮಾಡಬೇಕು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರ್ತೀರಾ, ನೀವು ಕೂಡ ಇದೇ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಸೊ ಕಂಪ್ಲೀಟಾಗಿ ಬರ್ನ್ ಆಗಿ ಇದು ಹೋಗುತ್ತೆ ಈಗ 5 ನಿಮಿಷದಲ್ಲಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಲೈಕ್ ಕೂಡ ಕೊಡಲಿಕ್ಕೆ ಮರೆಯದಿರಿ. ಹಾಗೆ ವಿಡಿಯೋವನ್ನು ನಿರಂತರ ನೋಡ್ತಾ ಇರಿ ನಮ್ಮ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್. ಧನ್ಯವಾದ.